ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿತಾ ಸತ್ಯನಾರಾಯಣ್ ಮಾತಾಡ್ತಿರೋದು. ಎಲ್ರಿಗೂ ಲೋಕಪಯಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ನೋಡ್ತಾ ಇರ್ಬೋದು ಏನಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಅಂತ. ನಾವು ಹೊರನಾಡಿಗೆ ಮತ್ತು ಶೃಂಗೇರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಮ್ಮದು ಆ್ಯನಿವರ್ಸರಿ ಇದ್ದ ಕಾರಣ ಮತ್ತು ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಶೃಂಗೇರಿ ಮತ್ತು ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಹಾಗೆಯೇ ಹೊರಡೋಕ್ಕಿಂತ ಮುಂಚೆ ನಾವು ಬೈಕ್ಗೆ ಪೂಜೆ ಮಾಡ್ತಾಯಿದ್ದೀವಿ. ಅಮಾವಾಸ್ಯೆ ಇದ್ದ ಕಾರಣ ನಾವು ಬೈಕ್ಗೆ ಪೂಜೆ ಮಾಡ್ತಾಯಿದ್ದೀವಿ. ಅಮಾವಾಸ್ಯೆ ಇರಲಿ ಇಲ್ಲದೆ ಇರಲಿ ನಾವು ಎಲ್ಲೇ ಹೋಗಬೇಕಾದ್ರೂ ಔಟ್ಸೈಡ್ ಟ್ರಿಪ್ ಆಗ್ತಾಯಿದ್ದೀವಿ ಅಂತ ಅಂದರೆ, ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನಾನು ಪೂಜೆ ಮಾಡಿಕೊಂಡೇ ಗಾಡಿಗೆ ಹೊರಡೋದು. ಯಾರೇ ಆದರೂ ಅಷ್ಟೇ, ಇವಾಗಿನ ಹುಡುಗರಿಗಾದರೂ ಅಷ್ಟೇ ಅಡ್ವೆಂಚರಾಗಿ ಹೊರಡೋರು ಗಾಡಿನ ದಯವಿಟ್ಟು ಪೂಜೆ ಮಾಡಿಸ್ಕೊಂಡು ಚಕ್ರಗಳಿಗೆಲ್ಲ ನಿಂಬೆಹಣ್ಣು ಇಟ್ಕೊಂಡು ದೃಷ್ಟಿ ನೀಳಿಸಿ ಹೊರಡಿ. ಯಾಕಂದರೆ ನಾವು ಈ ಥರ ಪೂಜೆ ಮಾಡೋದ್ರಿಂದ ಎಷ್ಟೋ ರೋಡ್ ಆಕ್ಸಿಡೆಂಟ್ಗಳನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ಈ ಪಂಚರ್ ಆಗಿರ್ಬೋದು, ಈ ರಿಪೇರಿಗಳ್ದೇನ ಏನಾದರೂ ಇರುತ್ತೆ. ಆದರೆ ಈ ತುಂಬ ದೊಡ್ಡ ದೊಡ್ಡ ತೊಂದರೆಗಳಿಂದ ನಾವು ಪಾರಾಗಬೇಕು ಅಂದರೆ ಇಂಥದ್ದೆಲ್ಲ ದೃಷ್ಟಿಯೆಲ್ಲ ನೀಳಿಸ್ಕೊಂಡು ನಾವು ಹೋಗಬೇಕು. ಯಾರಿಗೆ ಆದರೂ ಅಷ್ಟೇ, ನೀವು ಮಾಡೋಕ್ಕಾಗಲಿಲ್ವಾ, ನೀವು ನಂಬಿಕೆ ಇಲ್ವಾ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾಡಿಸ್ಕೊಳ್ಳಿ. ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ. ಓಕೆ, ಮಕ್ಕಳು ಖುಷಿ ಪಡಲಿ ಅಂತ ಹೇಳ್ತಾರೆ. ನಾವು ಎಷ್ಟೇ ರೋಡ್ ಅಡ್ವೆಂಚರ್ ತೊಗೊಂಡ್ರು ಸೇಫ್ಟಿ ಇರಬೇಕು ಫಸ್ಟು. ಎಲ್ಲದರಲ್ಲಿ ಯಾವ್ಯಾವುದರಲ್ಲಿ ನಾವು ಸೇಫ್ಟಿ ಮಾಡ್ಕೋಬೇಕು. ಮೊದಲು ನಾವು ದೇವ್ರನ್ನ ನಂಬಬೇಕು. ದೇವ್ರು ಎಷ್ಟಿದ್ದಾನೆ ಅಷ್ಟೇ ನಕಾರಾತ್ಮಕ ಶಕ್ತಿಗಳು ಅಥವಾ ಸಕಾರಾತ್ಮಕ ಶಕ್ತಿಗಳು ಎಲ್ಲ ಇದ್ದೇ ಇರುತ್ತೆ. ಅದಕ್ಕೆ ನಾವು ರೆಡಿ ಮಾಡ್ಕೊಳ್ಳೇಬೇಕು. ಆಗ ಅಂದ್ಬಿಟ್ಟು ಆಗಾಗುತ್ತಾ ಈಗಾಗುತ್ತಾ ಅಂತ ಬಿಡೋಕ್ಕಾಗಲ್ಲ. ಎಲ್ಲ ನಾವು ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲ ಇದ್ದೇ ಇರುತ್ತೆ. ಆಗ ಅಂದ್ಬಿಟ್ಟು ನಾವು ಏನೇ ಖುಷಿ ಪಡಬೇಕು ಅಂದರೂ ನಾವೆಲ್ಲದಕ್ಕೂ ರೆಡಿ ಇರಬೇಕು. ಹಾಗೆಯೇ ನಾವು ಎಲ್ಲೇ ಹೋದರೂ ಅಷ್ಟೇ, ನಾನು ಹೇಳಿದ್ನಲ್ಲ, ಪೂಜೆ ಮಾಡಿಕೊಂಡು ಚಕ್ರಗಳಿಗೆ ನಿಂಬೆಹಣ್ಣಿಟ್ಟು ದೃಷ್ಟಿ ನೀಳಿಸಿನೇ ನಾವು ಹೋಗೋದು. ಹಾಗೆಯೇ ನಾನು ಎಲ್ಲ ಮಾಡಿದೆ, ಪೂಜೆ ಮಾಡಿ ದೃಷ್ಟಿನ ಹೇಗೆ ನೀಳಿಸ್ತಾ ಇದ್ದೀನಿ ಅಂತ ನೋಡ್ಬೋದು. ನಾವು ಹೋದ ಸಲ ಹೋಗಬೇಕಾದ್ರೂ ಅಷ್ಟೇ, ಅಂದರೆ ನಾವು ತುಂಬ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ, ಸಾವಿರಾರು ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ನಾವು ಪೂಜೆ ಮಾಡಿಸ್ಕೊಂಡೇ ಹೊರಡೋದು. ಹೋದ ಸಲವೂ ಅಷ್ಟೇ, ನಾವು ಗಣಪತಿ ದೇವಸ್ಥಾನದಲ್ಲಿ ಡೆಲ್ಲಿಗೆ ಹೋಗ್ಬೇಕಾದ್ರೂ ಅಷ್ಟೇ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅದೇ ಥರ ಹೋಗಿದ್ದು. ಹಾಗೆಯೇ ಪೂಜೆ ಮಾಡಿಕೊಂಡೆಲ್ಲ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ನಾನು ಹೇಳಿದ್ನಲ್ಲ, ನಾವು ಅಂದವೇ ಹೋಗಬೇಕಾದ್ರೆ ಹತ್ತಿಗೆ ಮನೆಗೆ ಹೋಗ್ಬಿಟ್ಟು ಹೊರಟಿದ್ದು, ಅಂದರೆ ತಿಂಡಿ ತಿನ್ನೋಕ್ಕೋಸ್ಕರ ಅಲ್ಲಿಗೆ ಹೊರಟಿದ್ದು. ತಿಂಡಿ ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹತ್ತಿಗೆ ಮನೆ ಮಾವಿನಕೆರೆಯಲ್ಲಿರೋದು. ಅಲ್ಲಿಂದ ನಾವು ಹಾಸನ ರೂಟ್ ಹೊರಡ್ತಾ ಇದ್ದೀವಿ. ಹೇಗಿತ್ತು ರೋಡ್ ಟ್ರಿಪ್ಪು ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಹೇಳಿದ್ನಲ್ಲ, ನಮ್ಮ ಹುಡುಗರಿಗಳಿಗಾದರೂ ಅಷ್ಟೇ, ಯಾರೇ ಅಡ್ವೆಂಚರಾಗಿ ಏನೇ ಗಾಡಿನ ಹೊರಗಡೆ ಹೋಗ್ತೀವಿ ಅಂದರೆ ದಯವಿಟ್ಟು ಪೂಜೆ ಮಾಡಿಸ್ಕೊಂಡು ಹೊರಡಿ. ಯಾಕಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇಂಥವುಗಳಿಂದ ನಾವು ದೂರ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ, ನನ್ನ ಅನುಭವ. ನಿಮಗೆ ಹೇಗೆ ಅನಿಸುತ್ತೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನಾವು ರೋಡ್ ಟ್ರಿಪ್ ಹೇಗಿತ್ತು ಅನ್ನೋದನ್ನು ನಾನು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಹಾಸನ ರೋಡ್ಗೆ ನಾವು ತಲುಪಿದ್ವಿ. ಹಾಸನ ರೋಡ್ ತಲುಪಿದಂಗೆ ತುಂಬ ಮಳೆ ಆಗಿದೆ. ಅಂದರೆ ನಾನು ಅಂದ್ಕೊಂಡೆ ಮಾರ್ಚಿಂದನೇ ಮಳೆ ಆಗ್ತಾಯಿದೆ ಅಂತ. ತುಂಬ ಹಚ್ಚ ಹಸಿರಾಗೇ ಇತ್ತು. ಇಷ್ಟೊಂದು ಗ್ರೀನರಿ ಎಲ್ಲ ಇದೆಯಲ್ಲಪ್ಪ, ಮಳೆ ಆಗ್ತಾ ಇದೆಯಾ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ಹಸ್ಬೆಂಡ್ ಅಂದರು, ಇಲ್ಲ ಮಳೆ ಏನಿಲ್ಲ, ಆಗಿದೆ, ಎಲ್ಲ ಊರ ಕಡೆ ಎಲ್ಲ ಆಗಿದೆಯಲ್ಲ ಅದೇ ಥರ ಆಗಿದೆ ಅಂತ ಅವ್ರು ಅಂದ್ಕೊಂಡ್ವಿ. ಅದಾದಮೇಲೆ ನಾವು ಸ್ವಲ್ಪ ಒಂದು 100 ಕಿಲೋಮೀಟ್ರ್ ತಲುಪಿ ಸಕಲೇಶ್ಪುರ ಎಲ್ಲ ಬಿಟ್ಟು ಮುಂದೆ ಹೋಗಿ ಆದಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ರು. ಅವರು ಗೋಲಿ ಸೋಡಾ ಏನೋ ಕೊಡಿದ್ರು. ನಾನೇನು ತೊಗೊಳ್ಳಲ್ಲ, ಯಾಕಂದರೆ ನನಗೆ ಬೇಗ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಟೈಮ್ ಮಾತ್ರ ಕಬ್ಬಿನ ಜ್ಯೂಸು ಈ ಥರದ್ದೆಲ್ಲ ಒಂದೊಂದು ಟೈಮ್ ತೊಗೊಳ್ತೀನಿ. ನಾನೇನು ಅಷ್ಟು ತೊಗೊಳ್ಳಲ್ಲ. ಟೀ ಕುಡಿದೆ ಅಷ್ಟೇ, ಒಂದು ಟೀ ಕುಡಿದೆ. ಅವಳು ನನ್ನ ಮಗಳೂ ಎಲ್ಲೂ ನಿಮಗೆ ವಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ ಗಾಡಿ ಟ್ರಿಪ್ಪಲ್ಲಿ, ಯಾಕಂದರೆ ಅವಳು ಮಧ್ಯದಲ್ಲಿ ಕೂತಿದ್ದಾಳೆ, ಕ್ಯಾಮ್ರಾ ಮುಂದೆ ಇದೆ. ಅದಕ್ಕೋಸ್ಕರ ಅವಳು ಅಷ್ಟೇ ಟಾರ್ಚರ್ ಕೊಡ್ದಲ್ಲ, ನೋಡಿ ಬರ್ತಾ ಇದ್ದಾಳೆ, ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಳೆ. ಅವಳು ಒಂದು ಜ್ಯೂಸ್ ತೊಗೊಂಡು ಕುಡಿದ್ಲು. ಅದಾದಮೇಲೆ ನಾವು ಅಲ್ಲಿಂದ ಮುಗಿಸ್ಕೊಂಡು ನಮಗೆ ಹೊರನಾಡು ಇನ್ನು 40 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಈ ಪ್ಲೇಸಿಂದ. ಈ ಪ್ಲೇಸಿಂದ ಹೊರನಾಡು ಅಷ್ಟೇ ಕಿಲೋಮೀಟ್ರ್ ಇದೆ, ಶೃಂಗೇರಿನೂ ಸೇಮ್ ಕಿಲೋಮೀಟ್ರೇ ಬರುತ್ತೆ. ಮತ್ತು ಇದು ಧರ್ಮಸ್ಥಳನೂ ಹತ್ತಿರ ಆಗುತ್ತೆ. ಇದು ಮಿಡಲ್ ಪ್ಲೇಸ್ ಇದು. ಹಾಗೆಯೇ ನಾವು ಹೊರನಾಡಿಗೆ ಫಸ್ಟು ಆ್ಯನಿವರ್ಸರಿ ಇದ್ದ ಕಾರಣ ನಾವು ಹೊರನಾಡಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಹೊರನಾಡಿಗೆ ಹೋಗ್ಬಿಟ್ಟು ಆಮೇಲೆ ಶೃಂಗೇರಿಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಶೃಂಗೇರಿ ಮುಗಿಸ್ಕೊಂಡು ಧರ್ಮಸ್ಥಳ ಮುಗಿಸ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡಿದ್ದು. ಹಾಗೆ ಅಲ್ಲಿಂದ ನಾವು ಹೊರಟ್ವಿ, ಆ ಪ್ಲೇಸಿಂದ ಹೊರಟ್ವಿ. ನೋಡ್ಬೋದು ನಿಮಗೆ ರೋಡ್ ಅಡ್ವೆಂಚರ್ ಹೇಗಿದೆ ಮತ್ತು ನಮ್ಮ ಪ್ರಕೃತಿ ಹೇಗಿದೆ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಮಾರ್ಚ್ ಎಂಡಿಂದನೇ ಮಳೆ ಬೀಳ್ತಾ ಇರೋದ್ರಿಂದ ತುಂಬ ಹಸಿರಾಗಿ ಕಾಣಿಸ್ತಾ ಇತ್ತು. ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ಎಷ್ಟೇ ಬಿಸಿಲಿದ್ರೂ ಆ ಬಿಸಿಲಿದೆ ಅನ್ನೋ ಥರನೇ ಅನ್ನಿಸ್ತಿರ್ಲಿಲ್ಲ.
ತುಂಬ ಚೆನ್ನಾಗಿತ್ತು. ಅಡ್ವೆಂಚರಾಗಿ ನಾವು ಬೈಕ್ ಟ್ರಿಪ್ ಹೋಗೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂತ ಹೋಗೋರಿಗೆ ಅನಿಸುತ್ತೆ. ಎಲ್ರಿಗೂ ಅನ್ನಿಸ್ತಾ ಇರ್ಬೋದು, ಅಯ್ಯೋ ಆ ಬೈಕ್ಗಳಲ್ಲಿ ಏನು ಕುತ್ಕೊಂಡು ಹೋಗುತ್ತಾರಪ್ಪ ಅಂತ. ಕಷ್ಟಪಟ್ಟರೆ ಅಲ್ವಾ ನಮ್ಮ ಮನಸ್ಸಿಗೆಲ್ಲ ಖುಷಿ ಸಿಗೋದು. ನನ್ನ ಮಗಳಾದರೂ ಅಷ್ಟೇ, ಅವಳು ತುಂಬ ಖುಷಿ ಆಗ್ತಿತ್ತು ಅವಳಿಗೂ. ಆದರೆ ಅವಳಿಗೆ ಮುಂದೆ ಕೂತ್ಕೋತೀನಿ, ಹಿಂದೆ ಕೂರ್ತೀನಿ, ಮುಂದೆ ಕೂರ್ತೀನಿ, ಹಿಂದೆ ಕೂರ್ತೀನಿ, ಆ ಕಡೆ ಈ ಕಡೆ ಸರ್ಕಸ್ ಮಾಡ್ತಾಯಿದ್ಲು. ಮಕ್ಕಳು ಕರ್ಕೊಂಡು ಹೋದ್ಮೇಲೆ ಅಷ್ಟೇ ಅಲ್ವಾ, ಸ್ವಲ್ಪ ಕಿತಾಪತಿ ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆಯೇ ನಮ್ಮ ಮನೆಯವರು ಪಾಪ ಬೈಕ್ ನಿಲ್ಲಿಸೋದು, ಅವಳಿಗೆ ಹೇಗೆ ಅನಿಸುತ್ತೆ ಕೇಳ್ಕೊಳ್ಳೋರು ಎಲ್ಲ ಮಾಡೋರು. ಅಂದರೆ ನಾವು ಸ್ಲೋ ಆಗೇ ಹೋಗಿದ್ದು, ಎಲ್ಲೂ ಫಾಸ್ಟಾಗಿ ಮಗು ಇದ್ದ ಕಾರಣ ಎಲ್ಲೂ ನಾವು ಫಾಸ್ಟಾಗಿ ಹೋಗಲಿಲ್ಲ. ನಾನು ಒಂದು ಸಾಂಗ್ ಮಾಡೋಕ್ಕೋಸ್ಕರ ಹೆಲ್ಮೆಟ್ ತೆಗೆದಿದ್ದು, ನಾನು ಎಲ್ಲೋ ಹೆಲ್ಮೆಟ್ ಕೂಡ ತೆಗಿಯಲ್ಲ. ನಾನು ಒಂದು ಸಾಂಗ್ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ರೀಲ್ಸಲ್ಲಿ ಒಂದು ಹಾಕೊಳ್ಳೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರೊಂದು ಸಾಂಗೋಸ್ಕರ ಹೆಲ್ಮೆಟ್ ತೆಗೆದೆ. ಅದಾದಮೇಲೆ ನಾವು ಕಳಸನ ತಲುಪಿದ್ವಿ. ಕಳಸನ ತಲುಪ್ತಿದ್ದಂಗೆ ಅವಳು ಐಸ್ ಕ್ರೀಮ್ ಕೊಡಿಸಿಯಪ್ಪ ಅಂತ ಹಠ ಮಾಡ್ತಾಯಿದ್ಲು. ನಮ್ಮ ಮನೆಯವರು ಒಂದು ಐಸ್ ಕ್ರೀಮ್ ತೊಗೊಬಂದರು, ನನಗೂ ತೊಗೊಬಂದರು. ಆಯಿತು ನೀನು ತಿನ್ನು ಅಂದ್ಬಿಟ್ಟು 3 ಜನನೂ ಒಂದೊಂದು ಐಸ್ ಕ್ರೀಮ್ ತಿಂದ್ಬಿಟ್ಟು ಕಳಸ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ, ಅಲ್ಲೇ ನಿಯರೆಸ್ಟ್ ಕಾಣಿಸ್ತಾ ಇದೆ ನಿಮಗೆ, ನೋಡ್ಬೋದು. ನಾವು ಎಲ್ಲರೂ ಅಲ್ಲೇ ನಿಂತ್ಕೊಂಡು ನೀರು ಕುಡಿದು ಒಂದು ರೆಸ್ಟ್ ಮಾಡಿದ್ವಿ. ಅಂದರೆ ಕಂಟಿನ್ಯೂ ಬಂದಿದ್ವಲ್ಲ, ಅಲ್ಲಿಂದ ರೆಸ್ಟ್ ಮಾಡಿ ಕಳಸಕ್ಕೆ ಹೋಗೋಣ, ದರ್ಶನ ಮಾಡೋಣ ಅಂತ. ಅಷ್ಟರಲ್ಲಿ ಹೇಳಿದ್ರು ನಮಗೆ ಅಂಗಡಿಯವರು, ಕಳಸದ ಇದು ನಮಗೆ ಇದು ಟೈಮಿಂಗ್ಸು ಕ್ಲೋಸ್ ಆಗಿದೆ, ಓಪನ್ ಆದಮೇಲೆ ನೀವು ಹೋಗ್ಬೋದು ಅಂತ. ಸರಿ ಅಂದ್ಬಿಟ್ಟು ಅಷ್ಟೋ ತನಕ ನಾವು ಐಸ್ ಕ್ರೀಮ್ ಎಲ್ಲ ತಿನ್ನೋಣ ಅಂದ್ಬಿಟ್ಟು ನಾವು ಅಲ್ಲೇ ಅಂಗಡಿ ಹತ್ರನೇ ನಿಂತ್ಕೊಂಡ್ವಿ. ಐಸ್ ಕ್ರೀಮ್ ಎಲ್ಲ ತಿಂದು ಅವಳಿಗೂ ಪೂರ್ತಿ ಅವಳು ಖಾಲಿ ಮಾಡೋ ಅಷ್ಟರಲ್ಲೇ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಮಾಡಿದ್ಲು. ಅದಾದಮೇಲೆ ನಾವು ಕಳಸ ದೇವಸ್ಥಾನಕ್ಕೆ ಹೊರಟ್ವಿ, ದರ್ಶನ ಮಾಡ್ಕೊಂಡ್ವಿ. ಕಳಸದಲ್ಲಿ ನಿಮಗೆ ವಿಶೇಷತೆ ಏನಂತ ಅಂದರೆ, ಯಾವಾಗಲೇ ನಾನೊಂದು ಎಷ್ಟು ಟೈಮ್ ಹೋಗಿದ್ದೀನಿ ಅಂದರೆ ನನಗೆ ಕೌಂಟ್ ಇಲ್ಲ, ಆದರೆ ತುಂಬ ಸಲ ಯಾವಾಗ ಹೋದರೂ ಅಷ್ಟೇ ಫಸ್ಟು ಕೊರೆಯೋದು ಊಟ ಮಾಡಿದ್ರಾ, ಊಟ ಮಾಡಿ ಬನ್ನಿ ಅಂತಲೇ ಕರಿತಾ ಇರ್ತಾರೆ. ನಂಗೆ ಅದು ತುಂಬ ಖುಷಿ ಆಗುತ್ತೆ. ನೀವು ಪುರೋಹಿತರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಎಲ್ಲರೂ ಊಟ ಮಾಡಿ ಬನ್ನಿ ಅಂತ ಅಷ್ಟೇ ನೀಟಾಗಿ, ಎಷ್ಟು ನೀಟಾಗಿ ಬಡಿಸ್ಕೊಡ್ತಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲಂತೂ ಯಾವಾಗಲೂ ಶಾಂತಿಯಿಂದ ಇರುತ್ತೆ. ಹಾಗೆಯೇ ಅಲ್ಲಿ ಊಟ ಮಾಡಿಕೊಂಡು ನಾವು ಆಚೆ ಬಂದ ತಕ್ಷಣ ತುಂಬ ಸಿಡಿಲು ಮಳೆ. 2.5 ಅವರು ನಾವು ಕಳಸ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ವಿ, ಕೆಳಗಡೆ ರೆಡಿಯಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಒಂದು ಅಂಗಡಿ ಹತ್ರನೇ ನಿಂತಿದ್ವಿ. ಅದಾದಮೇಲೆ ನಾವು ಟೀ ಕುಡಿಯೋಣ ಅಂತ ಹೋದ್ವಿ. ಇವಳು ನನಗೆ ಜ್ಯೂಸ್ ಬೇಕು, ಅದು ಬೇಕು ಅಂತ, ಮತ್ತೆ ಮಳೆ ಶೀತ ಆಗುತ್ತೆ ಅಂದ್ಬಿಟ್ಟು ಕಾಫಿ ಹೇಳಿದ್ವಲ್ಲ, ಆಯಿತು ಕುಡಿ ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ಹಾಕ್ಕೊಟ್ಟೆ. ಅದನ್ನು ಆರಿಸಿ ಫಸ್ಟು ಕುಡಿಯೋಕೆ ಹೋದ್ಲು, ಸುಟ್ಬಿಡ್ತು. ಅದನ್ನು ನಾವಾದರೂ ಆರಿಸ್ಕೊಡ್ತೀವಿ ಅಂದರೆ ಕೇಳ್ತಾಳ, ಅದನ್ನು ಕೇಳಲ್ಲ. ನಾನೇ ಮಾಡ್ಕೊತೀನಿ ಅಂತ ಹೆಣ್ಮಕ್ಳೇ ಅಷ್ಟಲ್ವಾ, ನಾನು ಮಗನೂ ಅಷ್ಟೇ, ಅವನು ನಾನೇ ಮಾಡ್ಕೊತೀನಿ ಅಂತ ನಮ್ಮ ಮೇಲೆ ಏನೂ ಬಿಡಲ್ಲ. ಚಿಕ್ಕದ್ರಿಂದ ಅವನು ಹಂಗೆ ಮಾಡ್ತಾಯಿದ್ದ, ಇವಳು ಅದೇ ಥರ ಮಾಡ್ತಾಳೆ ಸೇಮು, ನಾನೇ ಮಾಡ್ಕೊತೀನಿ ಅಂತ. ಓಕೆ, ಅದಾದಮೇಲೆ ನಾವು ಕಳಶನ ಮಳೆ ತುಂಬ ಬಿದ್ದಿದ್ದರಿಂದ ಅಲ್ಲಿಂದ ನಾವು ರೈನ್ಕೋಟ್ ತೆಗೆಸ್ಕೊಂಡು ಅವಳಿಗೆ, ನಾವು ರೈನ್ಕೋಟ್ ರೆಡಿ ಮಾಡ್ಕೊಂಡಿದ್ವಿ, ಅವಳಿಗೆ ಮಾತ್ರ ತೊಗೊಂಡಿರಲಿಲ್ಲ. ಅವಳಿಗೂ ರೈನ್ಕೋಟ್. ಈ ಸೇತುವೆ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ಹೊರನಾಡನ್ನ ಬಂದು ತಲುಪಿದ್ವಿ. ಹೊರನಾಡು ತುಂಬಾ ಚೆನ್ನಾಗಿತ್ತು. ಮಳೆ ಅವಾಗ ತಾನೇ ಬಿಟ್ಟು ನಿಂತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಯ್ಯೋ, ಆಮೇಲೆ ಫ್ರೀಯಾಗೂ ಇತ್ತು. ನನಗೆ ತುಂಬಾ ಖುಷಿ ಆಯಿತು, ಎಷ್ಟು ಫ್ರೀಯಾಗಿ ಅನ್ನಿಸ್ತಾ ಇತ್ತು ಅಂತ ಅಂದರೆ, ನೋಡ್ಬೋದು ಆ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಮನೆಯವ್ರು ಹಂಗೇನೆ 360 ಕ್ಯಾಮ್ರಾದಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ತುಂಬ ಇಷ್ಟ ಆಯಿತು. ಅವಳು ನನಗೇನು ಮಾಡಿದ್ಲು ಅಂತ ಅಂದರೆ, ನಾವು ಲಂಗ ಬ್ಲೌಸ್ನ ಮನೆಯಿಂದನೇ ಹಾಕಿ ಅಂತ ಹಠ ಮಾಡ್ತಾಯಿದ್ಲು. ನಾನು ಇನ್ನೊಂದು ಎತ್ಕೊಂಡಿದ್ದೆ. ಈ ಮಳೆ ಬಿದ್ದಿದ್ದ ಕಾರಣ ತುಂಬ ಗಲೀಜಾಗುತ್ತೆ, ಅಂದರೆ ನೆಲದಿಂದ ಎಳೆಯುತ್ತೆ. ಆದರೂ ಹಠ ಮಾಡ್ತಾಯಿದ್ಲು, ನನಗೆ ಲಂಗ ಬ್ಲೌಸ್ ಹಾಕಿ ಅಂತ. ಆದರೂ ಏನು ಮಾಡಿದೆ, ಇದು ಸ್ವಲ್ಪ ತುಂಡ ಇತ್ತು, ಇನ್ನೊಂದು ಲಾಂಗ್ ಇತ್ತು. ಈ ಮಳೆ ಟೈಮಲ್ಲಿ ಎಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಇವು ಹೆಂಗೋ ಸಮಾಧಾನ ಮಾಡಿ ಈ ಗ್ರೀನ್ ಕಲರ್ ಲಂಗ ಬ್ಲೌಸ್ನ ಹಾಕ್ತೆ. ಆದ್ರೂ ನಂಗೆ ಲಂಗ ಬ್ಲೌಸೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ನನ್ನ ಗಾಡೀಲಿ ಕುತ್ಕೊಂಡಾಗ ಚಳಿ ಆಗುತ್ತೆ, ಅಂದರೆ ಕಾಲಿಂದ ಮೇಲ್ಗಡೆ ಬರುತ್ತೆ, ಬೇಡ ಅಂತ ಪ್ಯಾಂಟ್ ಹಾಕಿದ್ರು ಅವಳು ಒಪ್ಪಲೇ ಇಲ್ಲ. ಇಲ್ಲಿಂದ ಹಾಕ್ಕೊಂಬಂದಿದ್ದೆ ಕಷ್ಟ ಅನ್ನಿಸ್ತು. ಹೇಗೋ ಹೋಗಲಿ ಅವರಪ್ಪ ಆಯಿತು ಅಂದ್ಬಿಟ್ಟು ಲಂಗ ಬ್ಲೌಸ್ನ ಹಾಕಿ ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇರ್ಬೋದು. ನಾವು ದರ್ಶನ ಮಾಡಿ ಅಲ್ಲೆಲ್ಲ ನಾವು ಪೂಜೆನ ಮುಗಿಸ್ಕೊಂಡು ನಾವು ಅನ್ನಪೂರ್ಣೇಶ್ವರಕ್ಕೆ ಹೊರಗಡೆ ಬಂದ್ವಿ. ಹೇಗೆ ದರ್ಶನ ಆಯಿತು ಅಂತ ನೋಡ್ಬೋದು. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಗೂ ಕೂಡ ತುಂಬ ಖುಷಿ ಆಯಿತು. ಅಷ್ಟೇ ಫ್ರೀ ಇತ್ತು, ದರ್ಶನ ಮಾಡಿ ತುಂಬಾ ಖುಷಿ ಆಯಿತು ಆ ತಾಯಿನ ದರ್ಶನ ಮಾಡಿ. ಯಾಕಂದರೆ ನಾವು ಹೊರಗಡೆ ನಿಂತಾಗಿಂದನೇ ದರ್ಶನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರದ್ದು. ಅಷ್ಟು ಯಾವುದೇ ರಶ್ ಇರಲಿಲ್ಲ. ಒಂದು 5 ನಿಮಿಷಕ್ಕೆ ದರ್ಶನ ಆಗೋಯಿತು. ನೀವು ಎಷ್ಟೇ ರಶ್ ಇರಲಿ, ಅನ್ನಪೂರ್ಣೇಶ್ವರಿ ತಾಯಿನ ತುಂಬ ಹತ್ತಿರದಿಂದ ನೋಡ್ಬೋದು. ಅದೇ ನನಗೆ ದೊಡ್ಡ ಖುಷಿ. ಯಾವಾಗಲೂ ತುಂಬ
ಖುಷಿಯಾಗೋದು. ನೀವು ನನಗೇನಂದರೆ ಅನ್ನಪೂರ್ಣೇಶ್ವರನ ಅಷ್ಟು ಹತ್ತಿರದಿಂದ ಕಣ್ ತುಂಬ್ಕೋಬೋದು. ತಾಯಿ ಎಲ್ರಿಗೂ ಅನ್ನಪೂರ್ಣೇಶ್ವರಿ ಸದಾ ಎಲ್ರಿಗೂ ಒಳ್ಳೇದು ಮಾಡಲಿ, ಯಾವುದೇ ದಾರಿದ್ರ್ಯತೆ ಬರದಿರೋ ಥರ ಎಲ್ರಿಗೂ ಕಾಪಾಡಲಿ ಅಂತ ಕೇಳ್ಕೊತೀನಿ. ತುಂಬಾ ಖುಷಿ ಆಯಿತು ನನಗಂತೂ ನೋಡಿ ತಾಯಿನ ಕೇಳಿಕೊಂಡು. ನಾವು ಅದಾದಮೇಲೆ ಇವಳು ಹಠ ಮಾಡ್ತಾನೆ ಇದ್ಲು, ಅಯ್ಯೋ ನಂಗೆ ರೌಂಡ್ ಆಗ್ತೀವಿ ಅಂತ. ಎಲ್ಲ ರೌಂಡ್ ಹಾಕಿ ಅಯ್ಯೋ ಅವಳು ಡ್ಯಾನ್ಸ್ ಮಾಡಿ ನನ್ನ ಒಂದು ರೌಂಡ್ ಸುತ್ತಿಸಿ ಎಲ್ಲ ಮಾಡಿದ್ಲು. ಅವಳಿಗೆ ತುಂಬ ಖುಷಿ. ಅವಳಿಗೆ ಯಾವಾಗಲಾದರೂ ಅಷ್ಟೇ ಈ ಲಂಗ ಬ್ಲೌಸ್ ಆಗಿರ್ಬೋದು, ಈ ಅಂಬ್ರಲಾ ಫ್ರಾಕ್ ಆಗಿರ್ಬೋದು, ಯಾವುದೇ ಹಾಕಿದ್ರೂ ಅಷ್ಟೇ ಅವಳು ಫುಲ್ಲು ರೌಂಡ್ ಆಗ್ತಾ ಇರೋದೆ. ಇನ್ನು ನಾವೇನಾದರೂ ರೀಲ್ಸ್ ಮಾಡ್ತೀವಿ ಅಥವಾ ಇನ್ನೇನು ನಾವು ಮಕ್ಳ ಕೈಲಿ ಅಷ್ಟೇ ಏನೂ ಮಾಡಿಸಲ್ಲ. ರೀಲ್ಸು ಮಗನ ಕೈಲಾದರೂ ಅಷ್ಟೇ, ಇವಳ ಕೈಲಾದರೂ ಅಷ್ಟೇ. ನಾವು ಯಾವುದಾದ್ರೂ ಸಾಂಗ್ ಏನಾದರೂ ಸೆಟ್ ಮಾಡ್ತೀನಿ ಅಷ್ಟೇ. ಅವ್ರ ಕೈಲಿ ಯಾವುದೂ ಆ ಥರ ಮಾಡಿ ಅನ್ನೋದ್ರೆಲ್ಲ ಮಾಡು ಅಂದರೂ ಅವಳು ಮಾಡೋದು ಇಲ್ಲ. ಆದರೆ ಅವಳು ಇಷ್ಟ ಬಂದಂಗೆ ಕುಣಿತಾ ಇರ್ತಾಳೆ, ಅದು ಖುಷಿ. ಯಾವುದೇ ಬ್ಲೌಸ್ ಆಗಿರ್ಬೋದು, ಲಂಗ ಬ್ಲೌಸ್ ಆಗಿರ್ಬೋದು, ನಾನೇ ಸ್ಟಿಚ್ ಮಾಡೋದು ಅವಳಿಗೆ. ಅದಾಗಿರೋದ್ರಿಂದ ಅವಳಿಗೆ ಲಂಗ ಬ್ಲೌಸು, ಲೆಹಂಗ ಈ ಥರದ್ದೆಲ್ಲ ಹಾಕ್ಕೊಂಬಿಟ್ರೆ ತುಂಬ ಖುಷಿ ಅವಳಿಗೆ. ಅಲ್ಲಿಂದ ನಾವು ಹೊರಗಡೆ ಬಂದು ನಾವು ಶೃಂಗೇರಿಗೆ ಹೊರಡ್ತಾ ಇದ್ದೀವಿ. ಶೃಂಗೇರಿಗೆ ಹೊರಡೋಬೇಕಾದ್ರೆ ಅಡ್ವೆಂಚರ್ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಯಾಕಂದರೆ ನಾವು ಅಲ್ಲಿಂದ ಮುಗಿಸ್ಕೊಂಡು 5 o'clock ಆಯಿತು, 5:30 ಆಯಿತು. ಅಂದರೆ ಹೊರ್ನಾಡು ಬಿಟ್ಟಿದ್ದು. ಶೃಂಗೇರಿಗೆ ನಮಗೆ ಅಲ್ಲಿಂದ 50 ಚಿಲ್ಲರೆ ಶಾರ್ಟ್ ಕಟ್ಟಲ್ಲಾದರೆ ಅಷ್ಟು ನಾವು ಹೋಗಬೇಕು ಅನ್ನೋದು ಗೊತ್ತಿತ್ತು. ಆದರೆ ಮಳೆ ಬೀಳಬಾರ್ದಪ್ಪ ಅಂತ ಅಂದ್ಕೊಂಡ್ವಿ. ಆದರೆ ಮಳೆ ಬೀಳಲ್ಲ ಅಂತ ನಮ್ಮನೆಯವ್ರು ಹೇಳ್ತಾಯಿದ್ರು. ಇಲ್ಲ ಬರುತ್ತೆ ಅಂತ ನಾನು ಹೇಳ್ತಾಯಿದ್ದೆ. ಹೇಗೆ ಹೇಳ್ತೀಯ, ಮಳೆ ಬೀಳಲ್ಲ, ಅವರು ಮೋಡಗಳನ್ನ ನೋಡೇ ಹೇಳ್ತಾಯಿದ್ರು ಮಳೆ ಬೀಳಲ್ಲ ಕನ್ಫರ್ಮು, ಬಾ ಹೆದ್ರುಕೋಬೇಡ ಅಂತ. ಅದಾದಮೇಲೆ ನಾವು ರೈನ್ಕೋಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದು, ತೊಂದರೆ ಇರಲಿಲ್ಲ. ಆದ್ರೂ ನನಗೆ ಮಗು ಇತ್ತಲ್ಲ, ಅಯ್ಯೋ ಮಳೆ ಬಿದ್ದುಬಿಟ್ರೆ ಜೋರಾಗಿ. ಆಮೇಲೆ ತುಂಬ ಸಿಡಿಲು ಬಡಿತ ಜಾಸ್ತಿ ಇತ್ತು. ನಾವು ಹೋದ ದಿನ ಅಂದರೆ ಡೈಲಿ ಹಂಗೆ ಇದೆಯಂತೆ, 2 hours 3 hours ಕಂಪಲ್ಸರಿ ಮಳೆ ಬೀಳ್ತಾ ಇದೆ. ಇನ್ನು ನೈಟ್ ಸ್ಟಾರ್ಟ್ ಆಗಿಬಿಟ್ರೆ ಕಂಪಲ್ಸರಿ ಮಳೆ ಇದೆ. ಕರೆಂಟು ಎಲ್ಲ ತೆಗೆದುಬಿಟ್ಟಿದ್ರು ದೇವಸ್ಥಾನದಲ್ಲೆಲ್ಲ. ಈ ರೋಡ್ ಅಡ್ವೆಂಚರ್ ಹೇಗಿದೆ ಅಂತ ನೀವು ನೋಡ್ಬೋದು. ತುಂಬಾ ಖುಷಿಯಾಯಿತು ನನಗಂತೂ. ನಮ್ಮ ಕೊಡಗಾಗಿರ್ಬೋದು, ಚಿಕ್ಕಮಂಗ್ಳೂರು, ಈ ಸುಬ್ರಹ್ಮಣ್ಯದ್ದು ಹೋಗೋ ಸಕಲೇಶ್ಪುರ, ಹಾಗೇ ಹೊರ್ನಾಡು ಈ ಸೈಡೆಲ್ಲ ಎಷ್ಟು ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜ ನಾವು ನಮ್ಮ ರಾಜ್ಯದಲ್ಲಿಲ್ಲ, ಎಲ್ಲೋ ಬೇರೆ ಕಡೆ ಇದ್ದೀವೇನೋ ಅಂತ ಅನಿಸುತ್ತೆ. ಅಷ್ಟು ಖುಷಿಯಾಗುತ್ತೆ. ಅಂದರೆ ನೇಚರೇ ಹಂಗಿದೆ. ಅದಾದಮೇಲೆ ನಾವು ಅಲ್ಲಿಂದ ಬಂದು ಒಂದು 8:30 ಅಷ್ಟರಲ್ಲಿ 7:30 ಅಷ್ಟರಲ್ಲಿ ನಾವು ಶೃಂಗೇರಿನ ಬಂದು ತಲುಪಿದ್ವಿ. ನೆಕ್ಸ್ಟ್ ಲಾಗು ನನ್ನ ಅಕ್ಷರಾಭ್ಯಾಸದ ಮತ್ತು ಅಲ್ಲಿ ನಾವು ಏನೇನು ದರ್ಶನ ಮಾಡಿದ್ವಿ ಎಲ್ಲನೂ ತಿಳಿಸ್ಕೊಡ್ತೀನಿ. ನಮ್ದು ಅವತ್ತು ಆ್ಯನಿವರ್ಸರಿ ವಿಡಿಯೋ ಆಗಿರ್ಬೋದು, ನಾವು ದೇವ್ರ ದರ್ಶನ ಆಗಿರ್ಬೋದು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಎಲ್ರಿಗೂ ವಾಚ್ ಮಾಡ್ತಾ ಇರೋರಿಗೆ ಮತ್ತು ನಮ್ಮ ಲೋಕಪಯಣ ವೀಕ್ಷಣೆ ಮಾಡ್ತಾ ಇರೋರಿಗೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಲೋಕಪಯಣ ಯೂಟ್ಯೂಬ್ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ತಾಯಿ ಶಾರದಾಂಬೆನ ದರ್ಶನ ಹೇಗೆ ಮಾಡಿದ್ವಿ, ಅಕ್ಷರಾಭ್ಯಾಸ ನನ್ನ ಮಗಳದು ಹೇಗಿತ್ತು ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.